ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಪರಿಸರ, ವಾಸ್ತು ಮತ್ತು ಮಾನವ ಜೀವನ ಇದು ಎಷ್ಟರ ಮಟ್ಟಿಗೆ ಒಂದು ಸಂಬಂಧ ಪೂರ್ವಕವಾಗಿದೆ ಅಂತಂದರೆ, ನಿನ್ನೆ ಸಂಚಿಕೆಯಲ್ಲಿ ನಾವು ಕೂಡ ಹೇಳಿದ್ವಿ, ಭಾಳ ಜನ ಮೆಸೇಜ್ಗಳು ಮಾಡಿ ಕರೆಕ್ಟು ನಾವು ಇಂಥದ್ದೇ ವಾತಾವರಣದಲ್ಲಿ ಸಿಕ್ಕಾಕೊಂಡಿದ್ದೀವಿ, ನಾವು ಏನು ಮಾಡೋಕ್ಕಾಗತಕ್ಕಂಥ ಸ್ಥಿತಿ ಇದೆ, ಇದಕ್ಕೆ ಏನು ಪರಿಹಾರ ಏನು ಅಂತ ಭಾಳ ಜನ ಮೆಸೇಜ್ಗಳು ಮಾಡಿದ್ದೀವಿ. ಪರಿಹಾರ ಅಂತಂದರೆ ನಾವು ಅಲ್ಲಿಂದ ಜಾಗ ಖಾಲಿ ಮಾಡೋದೇ ಪರಿಹಾರ. ಯಾಕಂದರೆ ಬದುಕು ಅಂತಕ್ಕಂಥದ್ದು ಅಟ್ಲೀಸ್ಟ್ 100 ವರ್ಷ ಆದರೂ ಇರಬೇಕು. ಅದು ಆ 100 ವರ್ಷ ಆದರೂ ಬೆಳಿಬೇಕು ಅಂತಿದ್ರೆ ನಾವು ಯಾವ್ದಾದ್ರು ಒಂದು ದೃಢ ನಿರ್ಧಾರವನ್ನು ತಗೊಳ್ಬೇಕು. ಅಪ್ಪ ಹಾಕಿದ್ದು, ಅಮ್ಮ ಹಾಕಿದ್ದು, ತಾತ ಕೊಟ್ಟಿದ್ದು ಅಂತೇಳಿ ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟು ನಾವು ವಾತಾವರಣ ಬದಲಾವಣೆ ಮಾಡೋಕೆ ಹೋಗ್ತೀವಿ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಒಬ್ಬರಿಂದ ಆಗಿದ್ರೆ ಕೆಲಸ ಅದು. ನೂರಾರು ಜನ, ಸಾವಿರಾರು ಜನದಕ್ಕೆ ಸೇರ್ಪಡೆ ಆಗಬೇಕು, ಅದು ಬದಲಾವಣೆ ಆಗಬೇಕು. ಅದು ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಾಧ್ಯ ಇಲ್ಲ. ಅವ್ರವ್ರ ಬದುಕು ನಾವು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾವು ಇಂತಹ ಪರಿಸರದಲ್ಲಿ ವಾಸ ಮಾಡಬೇಕು ಅಂದಾಗ ನಾವು ನಮ್ಮ ಮನಸ್ಥಿತಿಗಳನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದೇ ಮೊದಲನೇ ಪರಿಹಾರ. ಅದನ್ನು ಮಾಡ್ಕೊಳ್ಳಿ. ಇವತ್ತು ನೆನ್ನೆ ಕಾರ್ಯಕ್ರಮ ಕೂಡ ನಾವು ಹೇಳಿದ್ವಿ, ನಾವು ವಾಸ ಮಾಡ್ತಕ್ಕಂಥ ಸುತ್ತಮುತ್ತ ಈ ಕಾಲೇಜ್ ಆಗಿರಲಿ, ಸ್ಕೂಲ್ ಆಗಿರಲಿ, ಬಸ್ ಸ್ಟ್ಯಾಂಡ್ ಆಗಿರಲಿ, ರೈಲ್ವೆ ಸ್ಟೇಷನ್ ಆಗಲಿ, ಬಸ್ ಸ್ಟ್ಯಾಂಡ್ ಆಗಿರಲಿ, ಹಾಸ್ಪಿಟಲ್ ಆಗಲಿ, ಪೊಲೀಸ್ ಸ್ಟೇಷನ್ ಆಗಿರಲಿ, ಅಥವಾ ಸಮುದಾಯ ಭವನ ಆಗಿರಲಿ, ಕಲ್ಯಾಣ ಮಂಟಪಗಳಾಗಿರಲಿ, ಇವೆಲ್ಲ ಯಾವುದು ಕೂಡ ನಮ್ಮ ಪರಿಸರದಲ್ಲಿ ಇದ್ದಾಗ ಆ ಒಂದು ಪರಿಸರದ ವಾತಾವರಣದಿಂದ ಆಗ್ತಕ್ಕಂತಹ ಹಲವಾರು ಕಿರಿಕಿರಿಯಿಂದ ಮಾನಸಿಕ ವಿಕೃತಗಳು ಶುರುವಾಗಿ ದೈಹಿಕವಾಗಿ ಮಾನಸಿಕವಾಗಿ ತೊಂದರೆಗಳಾಗುತ್ತೆ. ಅದರಿಂದ ಆರೋಗ್ಯ ಸರಿ ಹೋಗಿರೋದಿಲ್ಲ. ಅದು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸರಿ ಆಗೋದಿಲ್ಲ ಅಂತೇಳಿ ಇವತ್ತು ಇನ್ನೊಂದು ಭಾಗಕ್ಕೆ ಬರೋಣ. ಅದು ಯಾವುದು ಅಂದರೆ, ಮೊದಲನೇದು ಪರಿಸರ ನೋಡಿ ಮನೆ ಕಟ್ಟಿ, ಮನೆ ತಗೊಳ್ಳಿ ಅಂತ ಹೇಳ್ತಕ್ಕಂಥದ್ದು. ಅದು ಬಾಡಿಗೆ ಮನೆ ಆಗಿರ್ಬೋದು, ಭಾಗ್ಯ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಪರಿಸರ ನೋಡಿ ಮನೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತೇಳಿ. ಈಗಾಗಲೇ ಆಯ್ಕೆ ಮಾಡ್ಕೊಂಡು ವಾಸ ಮಾಡ್ತಿದ್ವಲ್ಲ, ಏನು ಮಾಡಿದ್ರು ಅನ್ನೋರಿಗೆಲ್ಲ ಉತ್ತರ ಅಲ್ಲ ಇದು. ಇನ್ನು ಮುಂದೆ ಏನಾದರೂ ಒಂದು ಬದಲಾವಣೆ ಆಗಬೇಕು ಅಂತಂದಾಗ ಇದನ್ನು ಮನಸ್ಸಿಗೆ ಹಾಕೊಳ್ಳಿ ಅಂತಕ್ಕಂಥದ್ದೇ ಈ ಕಾರ್ಯಕ್ರಮದ ಉದ್ದೇಶ. ಈಗ ವಾಸಸ್ಥಾನಕ್ಕೆ ಬರೋಣ. ಪರಿಸರದ ಆಯಿತು ನೆನ್ನೆದು, ಇವತ್ತು ವಾಸಸ್ಥಾನ. ಪರಿಸರದಿಂದ ಕಾಯಿಲೆ ಬರ್ತದ, ಕಸಾಲೆ ಬರ್ತದೆ ಅಂದರೆ ನೀವು ಹೇಳಿದ್ದು ಕರೆಕ್ಟ್ ಅಂತ ನೀವು ಒಪ್ಕೋಬೋದು. ಮನೆಯ ವಾಸಸ್ಥಾನದಿಂದ ಪ್ರಾಬ್ಲಮ್ ಬರ್ತಾ ಇದೆ ಅಂತಕ್ಕಂಥವ್ರು ನಮ್ಮಲ್ಲಿ ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ ಅಂತಂದರೆ ನೀವು ನಂಬಲೇಬೇಕು. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ಅನುಭವ ಆಗಿಯೇ ಆಗಿರ್ತದೆ. ಯಾರಿಗೆ? ಬಾಡಿಗೆ ಮನೆ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಚಲಿಸ್ತಕ್ಕಂಥವ್ರು. ಯಾಕಂದರೆ ಆ ಮನೇಲಿ ತುಂಬ ಚೆನ್ನಾಗಿದೆ, ದುಡ್ಡು, ಹಣಕಾಸು, ಉದ್ಯೋಗ, ವ್ಯಾಪಾರ ತುಂಬ ಚೆನ್ನಾಗಿತ್ತು, ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ವಿ. ಆದರೆ ಈ ಮನೆಗೆ ಬಂದ್ವಿ ನೋಡಿ, ಅಲ್ಲಿಂದ ಇಲ್ಲಿ ಖಾಲಿ ಮಾಡಿ, ಯಾವುದಾದ್ರು ನೆಪ ಅಂದರೆ ಮಾರ್ಕೆಟ್ ಹತ್ರ ಐತೆ, ಸ್ಕೂಲ್ ಹತ್ರ ಇದೆ, ನನಗೆ ಆಫೀಸ್ಗೆ ಹತ್ರ ಇದೆ, ಇವೆಲ್ಲ ನೋಡ್ಕೊಂಡು ಮನೆ ಬಂದೆ ನೋಡಿ. ಈ ಮನೆಗೆ ಬಂದ್ಮೇಲೆ ಶುರು ಆಯಿತು ನೋಡಿ ಒಂದಲ್ಲ ಒಂದು ಕಾಯಿಲೆಗಳು. ಯಾರಿಗೂ ಕಾಯಿಲೆ ಇಲ್ಲ, ಆರೋಗ್ಯವಾಗಿದ್ವಿ ನಾವು. ಕಾಯಿಲೆಗಳ ಮೇಲೆ ಕಾಯಿಲೆಗಳು ಶುರು ಆಗ್ತಿದೆ ಅಂತಂದರೆ ಆ ಕಾಯಿಲೆಗಳ ಮೂಲ ಕಂಡುಹಿಡಿಯೋದೇ ದೊಡ್ಡ ದುಸ್ಸಾಹ ಆಗೋಗಿದೆ. ಯಾವಾಗ ಆ ಕಾಯಿಲೆ ತುಂಬ ಪೀಕ್ ಹೋದಾಗ ತನಕ ಇವ್ರಿಗೆ ಆ ಮೈಂಡ್ ಸೆಟ್ ಬರೋದೇ ಇಲ್ಲ. ಯಾಕಂದರೆ ಹಾಸ್ಪಿಟ್ಲಿಗೆ ಓಡಾಡ್ತಿರ್ತಾರೆ, ಅಲ್ಲಿಂದ ಇಲ್ಲಿಗೆ ಹಾಸ್ಪಿಟ್ಲಿಗೆ. ಯಾಕೆ ಆ ಮನೆಯಲ್ಲಿ ಬಂದ ಮೇಲೆ ಆ ಕಾಯಿಲೆಗಳು ಶುರು ಆಗಿದೆ? ಕಾರಣ ಏನು? ಭೂಮಿ ಅಂದ ತಕ್ಷಣನೇ ಎಲ್ಲ ಭೂಮಿಯು ಒಂದೇ ಅಲ್ಲ. ಇದನ್ನು ಸ್ವಲ್ಪ ಸಂಶೋಧನೆ ಮಾಡಿ. ಭಾಳ ಜನ ಇದನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ. ಭೂಮಿ ಅಂದರೆ ಎಲ್ಲ ಒಂದೇ ಅನ್ಕೊಳ್ತಾರೆ. ಆದರೆ ಆ ಭೂಮಿಯ ಮಣ್ಣಿನ ಬಣ್ಣದಲ್ಲೇ ವ್ಯತ್ಯಾಸ ಇರತಕ್ಕಂಥದ್ದು ಒಂದು ಸ್ವಲ್ಪ ನಾವು ಗಮನಿಸ್ಬಿಟ್ರೆ ನಮ್ಗೆ ಅರ್ಥ ಆಗ್ತದೆ. ಇದು ಕೆಂಪು ಭೂಮಿ, ಇದು ಹಳದಿ ಭೂಮಿ, ಇದು ಬಿಳಿಯ ಭೂಮಿ, ಇದು ಹಳದಿ ಮಿಶ್ರಿತ ಕೆಂಪು ಭೂಮಿ, ಇದು ಕಪ್ಪು ಮಣ್ಣಿನ ಭೂಮಿ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದಕ್ಕೆ ಭೂಮಿ ಸಂಬಂಧಪಟ್ಟಂಥ ಲೆಕ್ಕಾಚಾರದಲ್ಲಿ ವಾಸ್ತುಶಾಸ್ತ್ರ ಏನು ಹೇಳ್ತದೆ ಅಂತಂದರೆ, ಇದು ಒಂದು ಕಡೆ ಹೇಳ್ತದೆ ಇದು ಬ್ರಾಹ್ಮಣರ ಮಣ್ಣಿನ ಭೂಮಿ, ಇದು ಕ್ಷತ್ರಿಯರ ಮಣ್ಣಿನ ಭೂಮಿ, ಇದು ವೈಶ್ಯರ ಮಣ್ಣಿನ ಭೂಮಿ, ಒಂದು ಜನಾಂಗದ ಒಂದು ಭೂಮಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಆ ಭಾಗದ ಮಣ್ಣಿನ ಬಣ್ಣವನ್ನು ಹೇಳಿ ಇದಕ್ಕೆ ಹೋಲಿಕೆ ಮಾಡಿದರೆ ಹೊರತು ಮಣ್ಣು ಭೂಮಿ ಅಂತ ತಕ್ಷಣ ಯಾವುದೇ ಜಾತಿ ವಿಂಗಡಣವಾರು ಇಲ್ಲಿಲ್ಲ. ಇದನ್ನು ಫಸ್ಟು ಅರ್ಥ ಮಾಡ್ಕೊಂಬಿಡಿ. ಆದರೆ ಒಂದು ಜಾತಿ ಅಂತಕ್ಕಂಥದ್ದು ನಾವು ಮಾಡ್ಕೊಂಡಿದ್ದೀವಿ ಅಂತಂದರೆ ಆ ಜಾತಿ ಹುಟ್ಟಿರೋದೇ ಆ ಮಣ್ಣಿನ ಅಂತಕ್ಕಂಥದ್ದು ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಾವೆಲ್ಲ ಮಣ್ಣಿನ ಮಕ್ಕಳು ಅಂತ ಹೇಳ್ಕೊತಾ ಇರ್ತೀವಿ. ರೈತನ ಮಕ್ಕಳು, ಮಣ್ಣಿನ ಮಕ್ಕಳು ಅಂತ ಹೇಳ್ತೀವಿ. ನಾವು ಯಾವ ಮಣ್ಣು, ಯಾವ ಪರಿಸರದಲ್ಲಿ ಇದ್ದೀವಿ ಆ ಮಣ್ಣಿನ ಪ್ರಕಾರ ನಮ್ಮ ಜೀವ ಮತ್ತು ಜೀವನ ಉದ್ಭವ ಆಗುತ್ತೆ ಅಂತಂದರೆ ಅಲ್ಲಿ ಒಬ್ಬರಿಂದ ಒಬ್ಬರಿಗೆ, ಒಂದು ದೇಶ, ಒಂದು ನಗರ, ಒಂದು ಪ್ರದೇಶ ಇರತಕ್ಕಂಥ ಜನಗಳಿಗೂ ಮತ್ತು ಬೇರೆ ಇರತಕ್ಕಂಥ ಜನಗಳಿಗೂ ಬಹಳ ವ್ಯತ್ಯಾಸಗಳಿದೆ ಅಂತಕ್ಕಂಥ ನೋಡ್ತೀವಿ. ಅದು ದೇಹ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ರೂಪ ಆಗಿರ್ಬೋದು, ಅಥವಾ ಅವ್ರ ಕಲ್ಚರ್ ಆಗಿರ್ಬೋದು, ಅವ್ರ ನಡವಳಿಕೆ ಆಗಿರ್ಬೋದು, ತುಂಬ ಆಚಾರ ವಿಚಾರಗಳಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ನೋಡ್ತೀವಿ. ಕಾರಣ ಏನು? ಆ ಮಣ್ಣಿಂದಲೇ ಹುಟ್ಟಿರ್ತಕ್ಕಂತಹ ಸಂಸ್ಕಾರ ಅದು.
ಆ ಮಣ್ಣಿನೇ ಹುಟ್ಟಿರ್ತಕ್ಕಂಥ ಸಂಸ್ಕೃತಿ, ಆ ಮಣ್ಣಿನೇ ಹುಟ್ಟಿರ್ತಕ್ಕಂತಹ ಆ ಮನುಷ್ಯನ ಒಂದು ವ್ಯಕ್ತಿತ್ವ ಆಗಿರ್ಬೋದು. ಕಾರಣ ಏನು? ಒಬ್ಬರಿದ್ದಂಗೆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಜನಗಳಿಗೂ ಇನ್ನೊಂದು ಪ್ರದೇಶದಲ್ಲಿರ್ತಕ್ಕಂತಹ ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯ, ಒಂದು ದೇಶ ಇನ್ನೊಂದು ದೇಶದಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಜೀವನ ಶೈಲಿ ಮತ್ತು ಆ ವ್ಯಕ್ತಿತ್ವದಲ್ಲಿರ್ತಕ್ಕಂತಹ ಬದಲಾವಣೆಗಳು ಯಾಕೆ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ನಾವು ಹುಡ್ಕೊಂಡು ಕೊಟ್ಟಾಗ, ಈ ಮಣ್ಣಿನ ಭೂಮಿಯಲ್ಲೇ ಯಾವುದೋ ಹಲವಾರು ಜಾತಿಗಳಿದ್ದಾವೆ. ಆ ಜಾತಿ, ಯಾವ ಜಾತಿಯಲ್ಲಿ ಯಾವ ಮನುಷ್ಯ ಹುಟ್ಟುತ್ತಾನೆ ಅದ್ರ ಪ್ರಕಾರ ಅದರ ಒಂದು ಬಣ್ಣ, ಪರಿಸರ, ಸಂಸ್ಕಾರ, ಸಂಸ್ಕೃತಿ ಉದ್ಭವ ಆಗುತ್ತೆ ಅನ್ನೋದನ್ನ ನಾವೆಲ್ಲ ಒಪ್ಪಬೇಕಾದ್ದೆ. ಆದರೆ ಇವತ್ತು ನಾವು ಮಾತಾಡತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಆ ಭೂಮಿಯ ಇರ್ತಕ್ಕಂತಹ ಆ ಮಣ್ಣಿನ ಬಣ್ಣದಿಂದ ಅದರ ಒಂದು ಫಲವತ್ತತೆ ಅಥವಾ ಅದರ ಒಂದು ಶಕ್ತಿ ಅಥವಾ ಅದರ ಗುಣ ವಿಶೇಷಗಳನ್ನು ನಾವು ಬಹಳ ಸ್ಪಷ್ಟವಾಗಿ, ಅದ್ಭುತವಾಗಿ ನಾವು ವಿಂಗಡಣೆ ಮಾಡ್ಬೋದು. ಅದು ಬೇರೆ ವಾಸ್ತು. ಯಾಕಂದರೆ ಅದು ತೊಗೊಂಡಾಗ ಇನ್ನು ಸ್ಟಾರ್ಟಿಂಗಿಂದ ಶುರು ಮಾಡಬೇಕಾಗ್ತದೆ. ಇವತ್ತು ನಾವು ಮಾತಾಡೋಕೆ ಹೊರಡ್ತಕ್ಕಂಥದ್ದು ಏನಂದರೆ, ನಮ್ಮ ಭೂಮಿ, ವಾಸ ಮಾಡ್ತಕ್ಕಂತಹ ಜಾಗ ಮತ್ತು ಆರೋಗ್ಯದ ಮೇಲೆ ಏನಾದರೂ ವ್ಯತ್ಯಾಸಗಳಾಗ್ತದಾ, ಇದಕ್ಕೂ ಅದಕ್ಕೇನು ಇಂಟರ್ಲಿಂಕ್ ಇದೆಯಾ ಅಂತ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಅದಕ್ಕೆ ಕಾರಣಗಳನ್ನ ಹುಡ್ಕೋಂಥ ಪ್ರಯತ್ನಗಳನ್ನ ನಿಮ್ಮ ಮುಂದೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ, ಈಗ ಭೂಮಿ ಅಂತ ಆಯ್ಕೆ ಮಾಡ್ಕೊಳ್ಬೇಕು ಅಂತಂದಾಗ, ಇವತ್ತು ನಾನು ಹೇಳ್ದಂಗೆ ಈ 4 ಜಾತಿಯ ಭೂಮಿಗಳು ನಮ್ಮ ದೇಶದಲ್ಲಿದ್ದಾವೆ, ನಮ್ಮ ಭೂಮಂಡಲದಲ್ಲಿದ್ದಾವೆ. ಆ 4 ಜಾತಿಯ ಒಂದು ಭೂಮಿ ತಗೊಂಡಾಗ ಅದರಲ್ಲಿ ಇನ್ನೊಂದು ವಿಶೇಷವಾಗಿ ಈ ವೈಶ್ಯ ಭೂಮಿ, ಬ್ರಾಹ್ಮಣ ಭೂಮಿ, ಕ್ಷತ್ರಿಯ ಭೂಮಿ, ಶೂದ್ರ ಭೂಮಿ ಇವೆಲ್ಲ ತಗೊಂಡಾಗ ಇನ್ನೊಂದು ಭೂಮಿ ಒಂದಿದೆ, ಅದು ನಾಗಪೃಷ್ಠ ಭೂಮಿ ಅಂತೇಳಿ. ನಾಗಪೃಷ್ಠ ಭೂಮಿ ಅಂದರೆ ಏನು? ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ, ಆದರೂ ಗೊತ್ತಿದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಆದರೂ ಗೊತ್ತಿದೆ. ಆದರೆ ಗೊತ್ತಿದ್ದು ಮಾಡಿರ್ತಕ್ಕಂತಹ ಅಪರಾಧಗಳಿಂದ ಇವತ್ತು ಆ ಒಂದು ಭೂಮಿಯಲ್ಲಿ ವಾಸ ಮಾಡ್ತಕ್ಕಂತಹ ಅಥವಾ ಆ ಭೂಮಿಯಲ್ಲಿ ಆಯ್ಕೆ ಮಾಡ್ತಕ್ಕಂಥ ನಿವೇಶನದಲ್ಲಿ ವಾಸ ಮಾಡ್ತಕ್ಕಂತಹ ಜನ ಇವತ್ತು ನರಕ ಕೂಪವನ್ನು ಅನುಭವಿಸ್ತಾ ಇದ್ದಾರೆ ಅಂತಂದರೆ, ಅದು ಇಡೀ ವಂಶ ಪಾರಂಪರ್ಯ, ಒಂದು ಜನ್ಮ ಅಲ್ಲ 7 ಜನ್ಮ ಕೂಡ ಇವತ್ತು ಅನುಭವಿಸ್ತಾ ಇದ್ದಾರೆ ಅಂತಂದರೆ, ನಮ್ಮಲ್ಲಿ ಬಹಳ ಅದ್ಭುತವಾದಂಥ ಸಾಕ್ಷ್ಯಾಧಾರಗಳು ಸಿಗುತ್ತೆ. ಅದನ್ನು ಹುಡ್ಕೋಬೇಕು ನೀವು ಅಷ್ಟೇ. ಕೆಲವರಿಗೆ ಹುಡ್ಕೋಂಥ ಅವಶ್ಯಕತೆ ಇಲ್ಲ, ನಮ್ಮ ಮನೇಲೇ ನಡೆದಿದೆ ಬಿಡಪ್ಪ ಅಂತ ನೀವು ಹೇಳ್ಕೋಬೋದು. ಆದರೂ ಗೊತ್ತಿದ್ದು ಮಾಡತಕ್ಕಂಥ ಅಪರಾಧಕ್ಕೆ ಎಲ್ಲಿದೆ ಕ್ಷಮೆ ಹೇಳಿ ನೋಡೋಣ. ಇವತ್ತು ನಾಗಪೃಷ್ಠ ಭೂಮಿ ಅಂತಂದರೆ ಅದಕ್ಕೊಂದು ವೈಜ್ಞಾನಿಕವಾದಂಥ ಒಂದು ಹಿನ್ನೆಲೆ ಕೂಡ ಇದೆ. ಅದು ಪೂರ್ವ, ಪಶ್ಚಿಮ ಮತ್ತು ಉತ್ತರ, ದಕ್ಷಿಣ ಅಂತ ಲೆಕ್ಕ ತಗೊಂಡಾಗ ಈ ಉತ್ತರ ಮತ್ತು ದಕ್ಷಿಣ ಎತ್ತರವಾಗಿದ್ದು ಹಳ್ಳವಾಗಿರ್ತಕ್ಕಂಥ ಒಂದು ಜಾಗವನ್ನು ನಾಗಪೃಷ್ಠ ಭೂಮಿ ಅಂತ ನಾವು ಕರಿತೀವಿ. ಅಂತಹ ಜಾಗದಲ್ಲಿ ನಾವೇನು ನಿವೇಶನವನ್ನು ಆಯ್ಕೆ ಮಾಡಿಕೊಂಡು ನಾವು ಅಲ್ಲಿ ವಾಸ ಮಾಡ್ತಿದ್ದ ಸಂದರ್ಭದಲ್ಲಿ ಹಲವಾರು ರೋಗ ರುಜಿನಗಳಿಗೆ ಆ ಒಂದು ಕುಟುಂಬ ಬಲಿಯಾಗ್ತದೆ, ಅಥವಾ ಆ ಒಂದು ಭೂಮಿಯಲ್ಲಿ ವಾಸ ಮಾಡ್ತಕ್ಕಂತಹ ಎಲ್ಲ ಜನಗಳು ಕೂಡ ಒಂದಲ್ಲ ಒಂದು ಸಮಸ್ಯೆಗಳು ಉದ್ಭವ ಆಗುತ್ತೆ ಅಂತಂದರೆ, ಅದು ಇವತ್ತು ನಮ್ಮ ಬೆಂಗಳೂರು ನಗರ ಸೇರಿದಂತೆ ಕರ್ನಾಟಕ, ಭಾರತದಾದ್ಯಂತ ಕೂಡ ಇದಕ್ಕೆ ಹಲವಾರು ಭೂಮಿಗಳಿರ್ತಕ್ಕಂಥದ್ದು ನಿದರ್ಶನಗಳಿದ್ದಾವೆ, ಸಾಕ್ಷಿಗಳಿದ್ದಾವೆ. ಇದನ್ನ ಹುಡ್ಕೊಂತ ಪ್ರಯತ್ನ ಪಡಿ ನಾವು ಹೇಳಿದ್ದು ನಿಜವೋ ಇಲ್ಲ ಅಂತ ಗೊತ್ತಾಗ್ತದೆ. ಯಾಕಂದರೆ ಪ್ರತಿಯೊಂದು ವಿಚಾರ ಕೂಡ ಸಂಶೋಧನಾತ್ಮಕ ದೃಷ್ಟಿಯಿಂದ ನೋಡಿದಾಗ ಮಾತ್ರನೇ ನಮಗೆ ಅದರ ಜ್ಞಾನೋದಯ ದೊರತಕ್ಕಂಥದ್ದು. ನಮಗೆ ಆ ಜ್ಞಾನೋದಯ ದೊರಕಿಲ್ಲ ಅಂದಾಗ, ಇದಿದ್ರೆ ಹಂಗಾಗುತ್ತಂತೆ, ಅದರಿಂದ ಹಿಂಗಾಗುತ್ತಂತೆ ಪುಸ್ತಕದ ಬದನೆಕಾಯಿ ಹೇಳಬೇಕಾಗ್ತದೆ. ಇದಲ್ಲ, ಪುಸ್ತಕದ ಬದನೆಕಾಯಿ ಅಲ್ಲ ಇದು ಹಲವಾರು ಹಿಂದಿನ ತಲೆಮಾರುಗಳಿಂದ ಹಲವಾರು ಋಷಿಮುನಿಗಳು ಬರೆದಿಟ್ಟು ಹೋಗಿರ್ತಕ್ಕಂತಹ ಒಂದು ಸತ್ಯ. ಆದರೆ ನಮಗೆ ಗೊತ್ತಿಲ್ಲ. ನಮ್ಮ ಒಂದು ಕ್ಯಾಲ್ಕುಲೇಷನ್ಸೇ ಬೇರೆ ಇರ್ತೈತೆ, ಅಲ್ಲಿ ಮಾಡ್ತಕ್ಕಂಥದ್ದು ಬೇರೆ ಇರ್ತದೆ. ಇದು ಒಂದಾಯ್ತಲ್ವಾ. ಈಗ ನಾಗಪೃಷ್ಠ ಭೂಮಿ ಅಂತ ತಕ್ಷಣ ಇವತ್ತು ಎಷ್ಟೋ ಜನ ತಾವು ಮನೆ ಕಟ್ತಕ್ಕಂಥ ಜಾಗದಲ್ಲಿ ಹುತ್ತುಗಳನ್ನ ನೋಡಿರ್ತೀರ. ನಿಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲದೇ ಆ ಹುತ್ತುಗಳನ್ನು ಒಡೆದಾಕ್ತೀರಾ? ಅದು ಹೇಗೆ ಸಾಧ್ಯ ಹೇಳಿ ನೋಡೋಣ. ಎಷ್ಟು ಜನ ಇವತ್ತು ವಾಸಸ್ಥಳದಲ್ಲಿ ಹುತ್ತುಗಳನ್ನು ಒಡೆದಾಕಿ ಮನೆಗಳು ಕಟ್ಟಿಲ್ಲ? ಆ ಹುತ್ತುಗಳನ್ನು ಒಡೆದಾಕಿ ಅಥವಾ ಹುತ್ತುಗಳಲ್ಲಿ ಆಕಸ್ಮಿಕವಾಗಿ ಸರ್ಪಗಳು ಸಿಕ್ಕಾಕೊಂಡು ಅವುಗಳನ್ನು ಹತ್ಯೆ ಮಾಡಿ, ಆ ಹುತ್ತಿರ್ತಕ್ಕಂಥ ಮೊಟ್ಟೆಯನ್ನು ಹಾಳು ಮಾಡಿ, ಆ ಹುತ್ತಿರ್ತಕ್ಕಂತಹ ಹಾವಿನ ಮರಿಗಳನ್ನು ನಾಶ ಮಾಡಿ, ಎಲ್ಲವನ್ನು ನಾಶ ಮಾಡಿ ಸಮತಟ್ಟು ಮಾಡಿ ಎಷ್ಟು ಜನ ಮನೆ ಕಟ್ಕೊಂಡು ಉದ್ಧಾರ ಆಗಿದ್ರೆ ಅನ್ನೋದನ್ನ ಒಂದ್ಸರಿ ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡ್ಕೊಂಡ್ಬಿಟ್ರೆ ನಾವು ಹೇಳ್ತಕ್ಕಂತಹ ಈ ಸತ್ಯಾಸತ್ಯ ನಿಮಗೆ ಗೊತ್ತಾಗ್ತದೆ. ಇವತ್ತು ಅಂತಹ ಮನೆಗಳಲ್ಲಿ ಗಂಡ ಹೆಂಡತಿಯ ಕಲಹ, ಕುಟುಂಬ ವಿಚ್ಛೇದನ, ಆಸ್ತಿ ಪಾಸ್ತಿ ಗಲಾಟೆಗಳು, ಕೋರ್ಟು ಕೇಸ್ಗಳು, ಸಂತಾನಹೀನತೆ, ಸಂತಾನ ಇರ್ತಕ್ಕ ಮಕ್ಕಳುಗಳು ಹೊಟ್ಟಾಗಿರ್ತಕ್ಕಂಥದ್ದು, ಆ ಮನೆಯಲ್ಲಿ ಆ ಹೆಣ್ಣು ಆಗಿರ್ಬೋದು ಅಥವಾ ಗಂಡ ಆಗಿರ್ಬೋದು, ಮನೆ ಯಜಮಾನ ಅಥವಾ ಮನೆ ಯಜಮಾನತಿ, ಇವತ್ತು ನಾನಾ ವಿಧವಾಗಿರ್ತಕ್ಕಂತಹ ರೋಗ ಬಾಧೆಗಳನ್ನು ನರಳ್ತಕ್ಕಂಥದ್ದು, ಸಂತಾನಹೀನತೆ, ಅದರಲ್ಲಿ ಅಬಾರ್ಷನ್ ಮೇಲೆ ಅಬಾರ್ಷನ್ ಆಗ್ತಕ್ಕಂಥದ್ದು, ಇರ್ತಕ್ಕಂತಹ ವಂಶ ಅಳಿಸಿ ಹೋಗಿರ್ತಕ್ಕಂಥದ್ದು, ಇವೆಲ್ಲ ಎಷ್ಟೊಂದು ಕುಟುಂಬಗಳು ನಡೀತಾ ಇದೆ ಅಂತಂದರೆ
ನಿಮಗೆ ಅದು ಅರ್ಥವೇ ಆಗೋದಿಲ್ಲ. ಅದು ಅರ್ಥವೇ ಆಗೋದಿಲ್ಲ. ಯಾವುದೋ ಒಂದು ಕಾಲಮಾನದಲ್ಲಿ ಇಂಥದ್ದು ಒಂದು ಲೆಕ್ಕಾಚಾರ ಅಂದರೆ ಜ್ಯೋತಿಷಂಖ್ಯ ಶಾಸ್ತ್ರ ಪ್ರಕಾರ ಅದು ಲೆಕ್ಕಾಚಾರಗಳನ್ನು ಲೆಕ್ಕ ಮಾಡ್ಕೊಂಡಾಗ ಎಸ್ ನೀವು ಹೇಳ್ತಿರೋದು ಕರೆಕ್ಟು, ನಮ್ಮ ಮನೇಲಿ ಉತ್ತಾಯಿತು ಹೊಡೆದಾಕಿದ್ವಿ, ಈ ಮನೆ ಬಂದಾಗಿಂದ ನಮಗೆ ಪ್ರಾಬ್ಲಮ್ಮು ಅಂತಕ್ಕಂಥದ್ದು ನಿಮಗೆ ಅರಿವು ಬರ್ತದೆ. ಅಷ್ಟರೊಳಗಡೆ 5-6 ವರ್ಷ 10 ವರ್ಷ 20 ವರ್ಷ ಮುಗಿದೋಗಿರ್ತದೆ ಇವ್ರ ಕತೆ. ಅಷ್ಟರೊಳಗಡೆ ಎಷ್ಟೊಂದು ಅನಾಹುತಗಳಾಗೋಗಿದೆ ಅನ್ನತಕ್ಕಂಥದ್ದನ್ನ ಯಾರಾದರೂ ಸರಿಪಡಿಸ್ಲಿಕ್ಕಾಗ್ತದ? ಯಾರೂ ಸರಿಪಡಿಸ್ಲಿಕ್ಕಾಗಲ್ಲ. ಆದರೆ ನೀವು ಮಾಡಿರ್ತಕ್ಕಂಥ ಅಪರಾಧ ಏನು ಅಂತಂದರೆ, ಇವತ್ತು ಆರೋಗ್ಯವಾಗಿದ್ದೀವಿ, ತುಂಬ ಚೆನ್ನಾಗಿದ್ದೀವಿ, ಹೆಲ್ತಿಯಾಗಿದ್ದೀವಿ, ಒಳ್ಳೆ ಏಜಲ್ಲಿದ್ದೀವಿ, ಏನೂ ಕಾಯಿಲೆ ಇರಲಿಲ್ಲ, ಈ ಮನೆ ಬಂದಮೇಲೆ ಆಗೋಯ್ತು ಅಂತಂದರೆ ಅದರ ಹಿಂದೆ ನೀವು ಮಾಡ್ತಕ್ಕಂಥ ಅಪರಾಧವೇ ಹೊರತು ಬೇರೆ ಏನೂ ಅಲ್ಲ. ಇವತ್ತು ನಿಮ್ದೊಂದು ಮನೆ ಕಟ್ಟಡ ಇರ್ತದೆ, ಯಾರೋ JCB ತಗೊಂಡು ಹೊಡೆದಾಕ್ಬಿಟ್ಟು ನಿಮ್ಮೆಲ್ಲ ಅಳಿಸಾಕ್ಬಿಟ್ಟು ಹೋಗ್ಬಿಟ್ರೆ ಬಿಟ್ಬಿಡ್ತೀರಾ ನೀವು? ಹೇಳಿ ನೋಡೋಣ. ಅದೇ ಪ್ರಕೃತಿಲಿ ವಾಸ ಮಾಡ್ತಕ್ಕಂತಹ ಪ್ರಾಣಿ ಪಕ್ಷಿಗಳು ತಮ್ಮ ಗೂಡುಗಳಲ್ಲಿ ವಾಸ ಮಾಡ್ತಾಗ ಅದನ್ನು ನಾಶ ಮಾಡಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಳಕೊಂಡಾಗ ಅವುಗಳ ಶಾಪ ನಿಮಗೆ ತಟ್ಟದೇ ಇರ್ತದಾ? ಹೇಳಿ ನೋಡೋಣ. ಇವತ್ತು ಎಷ್ಟೋ ಮನೆಗಳಿಗೆ ಮನೆಯ ಸುತ್ತಮುತ್ತ ಸರ್ಪ ಓಡಾಡ್ತಾ ಇರ್ತದೆ, ಹಾವುಗಳು ಓಡಾಡ್ತಿರ್ತದೆ. ಭಾಳ ಜನ ಹೇಳ್ತೀರಾ ನಮ್ಮ ಮನೆ ಮುಂದೆ ಸರ್ಪ ಬರುತ್ತೆ, ಸರ್ಪ ಓಡಾಡುತ್ತೆ ಅಂತ. ಅದು ಇವಾಗಂತೂ ಅದರ ಸೀಸನ್ನು, ಮರಿಗಳು ಹಾಕೋ ಸೀಸನ್ನು, ಮರಿಗಳು ಓಡಾಡೋ ಸೀಸನ್ನು. ಎಲ್ಲೆಲ್ಲೂ ನೀವು ನೋಡ್ತೀರಾ ನಿಮ್ಮ ಮನೆ ಮುಂದೆ ಎಲ್ಲ ಓಡಾಡ್ತವೆ. ಯಾಕೆ ಓಡಾಡ್ತವೆ? ಅವುಗಳ ಜಾಗವನ್ನು ನೀವು ಆಕ್ರಮಿಸ್ಕೊಂಡಿದ್ದೀರಾ ಅಂತೇಳಿ ಆ ಜಾಗವನ್ನು ಬಿಡಿಸ್ಕೊಳ್ಳೋದಕ್ಕೋಸ್ಕರ ಓಡಾಡ್ತಿರ್ತಾವೆ. ತನ್ನ ಸಂತತಿ, ತನ್ನ ಕುಟುಂಬ ಇಲ್ಲಿತ್ತು, ಇವ್ರು ನಾಶ ಮಾಡಿ ಇವತ್ತು ಇಲ್ಲವಲ್ಲ ಅಂತಿಲ್ಲ, ಅವು ಮನೆ ಸುತ್ತ ಬಂದು ಓಡಾಡ್ತವೆ. ಅವುಗಳನ್ನು ಹಿಡಿದು ಒಡೆದು ಕಲ್ದು ಅಪರಾಧಗಳನ್ನ ಮಾಡ್ತಾರೆ. ಇದು ಎಷ್ಟು ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತಂದರೆ, ನೀವು ಕೋಟಿ ಖರ್ಚು ಮಾಡಿದ್ರು ಕೂಡ ಆ ಅನಾರೋಗ್ಯ ಶುರು ಆಯಿತು ಅಂದರೆ ನೀವು ವಾಸಿ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಚೆಕ್ ಮಾಡ್ಕೊಳ್ಳಿ ಬೇಕಂದ್ರೆ. ಮನೆ ಒಳಗಡೆ ಸರ್ಪ ಹುಡ್ಕೊಂಬರ್ತದೆ. ಯಾಕೆ ಬರ್ತದೆ? ನಂದು ಕರ್ಮ ನಿನ್ನಲ್ಲಿದೆ, ಆ ಕರ್ಮವನ್ನು ತೀರಿಸು, ಸರಿಪಡಿಸ್ಕೊ ಅಂತೇಳಿ ಗೋಚರಿಸೋದಕ್ಕೋಸ್ಕರ ಬರ್ತದೆ. ಅದನ್ನು ಹಿಡಿದು ಒಡೆದು ಬಡ್ದು ಕೊಂದಾಕ್ಬಿಡ್ತಾರೆ. ಇಂತಹ ಅಪರಾಧಗಳನ್ನೆಲ್ಲ ಮಾಡಿಕೊಡ್ತಕ್ಕಂಥ ಎಷ್ಟೋ ಜನ, ಹೊಲ ಗದ್ದೆಗಳಲ್ಲಿ ಮನೆ ಕಟ್ಕೊಡ್ತ ಜನ, ಹಳ್ಳಿಗಳಲ್ಲಿ ಬೆಟ್ಟಗುಡ್ಡಗಳಲ್ಲಿ ಮನೆ ಕಟ್ಕೊಡ್ತಕ್ಕಂಥ ಜನ, ಸಿಟಿಲಿ ಮನೆ ಕಟ್ಕೊಡ್ತಕ್ಕಂಥ ಜನ ತಮ್ಮ ಜಾಗದಲ್ಲಿ ಇರ್ತಕ್ಕಂತಹ ಯಾರೋ ಮಾಡಿರ್ತಾರೆ. ಯಾರೋ ರಿಯಲ್ ಎಸ್ಟೇಟರು, ಲ್ಯಾಂಡ್ ಡೆವಲಪರ್ಸು, ಬಿಲ್ಡರ್ಸು ಇವತ್ತು ಅದನ್ನು ಮಾಡಿರ್ತಾರೆ. ಆದರೆ ಅಲ್ಲಿ ನಿಮಗೆ ಗೊತ್ತಿಲ್ಲದೆ ನೀವು ನಿವೇಶನ ಖರೀದಿ ಮಾಡಿರ್ತೀರ. ಅಂತಹ ಉತ್ತನಾಶ ಮಾಡಿ, ಸರ್ಪನಾಶ ಮಾಡಿ ನೀವು ತೊಗೊಂಡಿರ್ತೀರ. ಆದರೆ ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ, ನೀವು ಅಲ್ಲಿ ಯಾರಾದರೂ ಅಪರಾಧ ಹತ್ಯೆ ಮಾಡಿ ಸಾಯಿಸಿರಲಿ, ಆ ಹತ್ಯೆ ಆಗಿರ್ತಕ್ಕಂಥ ನಾಗಪ್ರೇತಗಳು ಆ ಮನೇಲೇ ವಾಸ ಮಾಡ್ತಿರ್ತವೆ. ಮನುಷ್ಯ ಹೆಂಗೆ ಅಕಾಲ ಮೃತ್ಯು ಆದರೆ ಅವನು ಪ್ರೇತವಾಗಿ ವಾಸ ಮಾಡ್ತಿರ್ತಾನೋ, ಸುತ್ತಾ ಇರ್ತಾನೋ, ಈ ಪ್ರಾಣಿ ಪಕ್ಷಿಗಳು ಕೂಡ ಹತ್ಯೆ ಆದಾಗ ನಾಗಪ್ರೇತಗಳು ಕೂಡ ಅಲ್ಲಿ ಅಲಿತಾ ಇರ್ತವೆ. ಇಂಥ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲರೂ ಕೂಡ ಒಂದಲ್ಲ ಒಂದು ಕಾಯಿಲೆಗಳು ಬಂದು ಕಾಡ್ತಿರ್ತದೆ. ಮನೆಯ ಸುತ್ತಮುತ್ತ ಸರ್ಪದ ಓಡಾಟ ಅಥವಾ ಮನೆ ಒಳಗಡೆ ಸರ್ಪ ಬರ್ತಕ್ಕಂಥದ್ದು, ಆ ಮನೆ ಸರ್ಪಕ್ಕೆ ಸಂಬಂಧಪಟ್ಟಂಥ ಜಾಗ ಅನ್ನೋದಕ್ಕೋಸ್ಕರನೇ ಜ್ಯೋತಿಷ್ ಶಾಸ್ತ್ರದಲ್ಲಿ ಅಂಥ ಭೂಮಿಗಳಿಗೆ ನಾಗಪ್ರಸ್ಥ ಭೂಮಿ ಮತ್ತು ನಾಗನ ನಡೆ ಇರತಕ್ಕಂಥ ಜಾಗಗಳು ಅಂತೇಳಿ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಇದನ್ನು ನಾವು ತಿರಸ್ಕಾರ ಮಾಡಿ ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಪರಿಸರ ಪ್ರಕೃತಿಯನ್ನು ನಾಶ ಮಾಡಿಕೊಟ್ಟಾಗ ಅವು ನಮ್ಮ ನಾಶಕ್ಕೆ ಕಾರಣವಾಗ್ತೀವಿ ಅನ್ನೋ ತಿಳ್ಕೊಳ್ಳೋಷ್ಟರಲ್ಲಿ ನಮ್ಮ ಬದುಕೆಲ್ಲ ಬರಿದಾಗೋಗಿರ್ತದೆ, ನಾಶವಾಗೋಗಿರ್ತದೆ. ಇದರಿಂದ ಎಚ್ಚರಿಕೆಯನ್ನು ವಹಿಸಿ. ಒಂದು. ಎರಡನೇದು, ವಿಶೇಷವಾಗಿ ಇದಕ್ಕೆ ಪರಿಹಾರ ಇಲ್ವಾ ಅಂತ ಭಾಳ ಜನ ಕೊರಗಬಹುದು. ಖಂಡಿತ ಪರಿಹಾರ ಇದೆ. ಪರಿಹಾರದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಮೊದಲು ನಾವು ಇಂತಹ ಅನ್ಯಾಯಗಳನ್ನು, ಅಕ್ರಮಗಳನ್ನು ಇನ್ನು ಮುಂದಿನ ಜನ್ರೇಷನ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮಗೆ ಜಾಗ ಇಲ್ಲ, ನಮಗೆ ಈ ಜಾಗ ಸಿಕ್ಕಿದೆ ಅಂದರೆ ಅದನ್ನು ತಗೋಬೇಕು ಅಂತ ಅರ್ಥ ಅಲ್ಲ. ಅದು ಬಿಟ್ಟರೆ ಇನ್ನೊಂದು ಜಾಗ ಸಿಗುತ್ತೆ. ಯಾಕಂದರೆ ಸ್ವಾರ್ಥಕ್ಕೋಸ್ಕರ ಎಷ್ಟೋ ಜನ ಈ ಥರ ಅನ್ಯಾಯ ಅಕ್ರಮಗಳನ್ನು ಮಾಡಿಬಿಟ್ಟಿದ್ದಾರೆ. ಆದರೆ ನಾವು ನಿವೇಶನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೋದಾಗ ನಮಗೆ ಅದು ಆಗ ಬರ್ತದಾ ಅಂತ ನೋಡಬೇಕು. ನೋಡಿ, ಇಲ್ಲಿ ಇನ್ನೊಂದು ಸೀಕ್ರೆಟ್ ಹೇಳ್ಕೊಡ್ತೀನಿ. ಯಾರ ಜಾತಕದಲ್ಲಿ ಈ ರಾಹು ಕೇತುವಿನ ಪ್ರಭಾವ, ಶನಿಯ ಪ್ರಭಾವಗಳು ನಿಮ್ಮ ಈ ಆಸ್ತಿ ಅಂತಸ್ತಿನ ಭಾಗದಲ್ಲಿ ಕೂತ್ಕೊಂಡಿರ್ತವೆ, ಅವು ಪಾಪಗ್ರಹಗಳ ಕೆಲಸ ಮಾಡ್ತವೆ. ಆ ಪಾಪಗ್ರಹ ಕೆಲಸ ಮಾಡ್ತಕ್ಕಂತಹ ಆ ಒಂದು ನೆಗೆಟಿವ್ ವೈಬ್ರೇಷನಿಂದ ನಿಮಗೆ ಇಂಥದ್ದೇ ಜಾಗಗಳು ಸಿಗ್ತವೆ. ಇದು ಒಂದಾಯ್ತಲ್ವಾ. ನೆಕ್ಸ್ಟ್ ನೀವು ಮಾಡ್ತಕ್ಕಂಥ ಇನ್ನೊಂದು ಜಾಗ ಅಂತಂದರೆ, ಇದು ಯಾವುದೂ ತೊಂದರೆ ಇಲ್ಲ, ನೀವು ಹೇಳ್ದಂಗೆ ಇದು ಯಾವುದೂ ತೊಂದರೆ ಇಲ್ಲ. ಆದರೂ ಕೂಡ ನಾವು ಮನೆಯಲ್ಲಿ ಭಾಳ ತೊಂದರೆಗಳು ಅನುಭವಿಸ್ತಾ ಇದ್ದೀವಿ. ಯಾವಾಗಲೂ ಕಾಯಿಲೆ ಪದೇ ಹಾಸ್ಪಿಟ್ಲಿಗೆ ಹೋಗ್ತಾನೆ ಇರಬೇಕು. ಈ ಒಂದು ಕೆಲವು ಚಿಕಿತ್ಸೆ ತಗೊಂಡಾಗ ಸ್ವಲ್ಪ ದಿವಸ ವಾಸಿ ಆಗ್ತದೆ, ಆಮೇಲೆ ಇದಕ್ಕೆ ನನಗೆ ಮತ್ತೆ ಶುರು ಆಗ್ತದೆ ಅಂತಕ್ಕಂತಹ ಹಲವಾರು ಜನ ನಿಮ್ಮಲ್ಲಿರೋದ್ರಿಂದ ಆ ಭೂಮಿ ಸಂಬಂಧ ವಿಚಾರದಲ್ಲಿ ಇನ್ನೊಂದು ದೋಷ ಯಾವುದು ಅಂತಂದರೆ ಅದು ಶಲ್ಯ ದೋಷ. ಶಲ್ಯ ಅಂದರೆ ಏನು? ಶಲ್ಯ ಅಂದರೆ ಮೂಳೆ. ಯಾವ ಮೂಳೆ? ಯಾರ ಮೂಳೆ ಆದರೂ ಆಗ್ಬೋದು, ಪ್ರಾಣಿಗಳದ್ದಾಗ್ಬೋದು, ಪಕ್ಷಿಗಳಾಗ್ಬೋದು, ಸಸ್ತನಿಗಳಾಗಿರ್ಬೋದು, ಅಥವಾ ಮನುಷ್ಯನ ಮೂಳೆ ಕೂಡ ಆಗಿರ್ಬೋದು, ಯಾರು ಗೊತ್ತಿರ್ತದೆ. ಆದರೆ
ಆ ಜಾಗವನ್ನು ತಗೊಳ್ಬೇಕು ಅಂತಾಗ ನಿಮಗಿದ್ಯಾವುದೂ ಅರಿವಾಗಲ್ಲ. ಇವೆಲ್ಲ ಒಂದೊಂದೇ ನೋಟ್ ಮಾಡಿ ಇಟ್ಕೊಳ್ಳಿ. ಉತ್ತ ಇದೆಯಾ ಅಥವಾ ಉತ್ತ ಇರಲಿಲ್ವಾ, ಸರ್ಪ ಸಂಚಾರ ಇದೆಯಾ, ಸರ್ಪ ಸಂಚಾರ ಇಲ್ವಾ, ಅಥವಾ ಆ ಮನೆ ಬಂದ ಮೇಲೆ ನೆಮ್ಮದಿ ಸುಖ ಶಾಂತಿ ಇದೆಯಾ, ಯಾವುದೇ ರೀತಿ ಪ್ರಾಬ್ಲಮ್ಗಳಿಲ್ವಾ, ಸುಲಭವಾಗಿ ನಡೀತಾ ಇದೆಯಾ ಅಂತ. ಅಥವಾ ಅದಕ್ಕೆ ವಿರುದ್ಧವಾಗಿ ಏನಾದರೂ ಒಂದು ಕಾಯಿಲೆ ಕಸಾಲೆಗಳು ಶುರು ಆಯ್ತಾ, ಏನು ತೊಂದರೆ ಇಲ್ಲ, ಆರೋಗ್ಯವಾಗಿರ್ತಕ್ಕಂಥ ದೇಹದಲ್ಲಿ ನಾನಾ ರೀತಿಯಾದ ಬಾಧೆಗಳು ಶುರು ಆಯ್ತಾ ಅಂತ ಲೆಕ್ಕ ತಗೊಂಡವರು ಕೂಡ ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅದರ ಹಿನ್ನೆಲೆ ಏನು ಅಂತೇಳಿ. ಅದರಲ್ಲಿ ಈ ಎರಡನೇ ಕಾರಣ ಬಂದು ಶಲ್ಯ. ಶಲ್ಯ ಅಂದರೆ ಮೂಳೆಗಳು. ಇವತ್ತು ಎಷ್ಟು ಜನ ಸಮಾಧಿಗಳ ಮೇಲೆ ಮನೆ ಕಟ್ಟಿದ್ದೀರಿ ಹೇಳಿ ನೋಡೋಣ. ಇವತ್ತು ಭೂಮಿ ನಿವೇಶನ ರೆಡಿ ಮಾಡ್ತಕ್ಕಂತಹ ಸ್ವಾರ್ಥದ ಜನ ಇವತ್ತು ಉತ್ತನೆಲ್ಲ ಒಡೆದಾಕಿ ಲೆವೆಲ್ ಮಾಡಿ ಸೈಟ್ಗಳು ಮನೆ ಮಾಡಿದ್ದಾರೆ. ಹಾಗೆ ಎಷ್ಟೋ ಜನ ಭೂಮಿಯನ್ನು ಆಕ್ರಮಿಸಿಕೊಂಡು ಇವತ್ತು ಎಷ್ಟೋ ಗೋರಿಗಳನ್ನು ನಾಶ ಮಾಡಿ, ಎಷ್ಟೋ ಸಮಾಧಿಗಳನ್ನು ನಾಶ ಮಾಡಿ ಆ ಜಾಗದಲ್ಲೆಲ್ಲ ಸೈಟ್ಗಳು ಮಾಡಿ ಮನೆಗಳು ಕೊಟ್ಬಿಟ್ಟಿದ್ದಾರೆ. ಅಂದರೆ ಇಂಥ ಜಾಗಗಳು ನಮಗೆ ಯಾಕೆ ಸಿಗುತ್ತೆ ಅಂತ ನೀವು ಕೇಳ್ಬೋದು. ಅದು ಬಿಟ್ಟು ಬೇರೆ ಯಾವ ಜಾಗ ಯಾಕೆ ಸಿಕ್ಕಿಲ್ಲ ಅಂತ ಕೇಳ್ಬೋದು ನೀವು. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಅನುಭವ ಪ್ರಕಾರ ಹೇಳ್ತಕ್ಕಂಥದ್ದು, ಹೇಗೆ ಈ ನಾಗನ ದೋಷ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಾಗ ದೋಷ ಇರ್ತಕ್ಕಂಥ ಜಾಗಗಳು ನಿಮಗೆ ಲಭ್ಯತೆ ಆಗ್ತದೆ, ಅದೇ ರೀತಿ ಈ ಶಲ್ಯ ದೋಷ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಆ ಶಲ್ಯ ದೋಷ ಸಂಬಂಧಪಟ್ಟಂಥ ಜಾಗಗಳೇ ನಿಮಗೆ ಹುಡ್ಕೊಂಡ್ಬರ್ತದೆ. ನೀವು ಆ ಕಡೆ ಈ ಕಡೆ ಅಲ್ಲಾಡೋಕ್ಕಾಗೋದಿಲ್ಲ, ನಿಮಗೆ ಅಲ್ಲೇ ತಗೊಂಡೋಗಿ ಮನೆ ಕಟ್ಟಿ ಅಲ್ಲೇ ಸೇರಿಸ್ಬಿಡ್ತದೆ. ಯಾವುದೋ ಒಂದು ಸಂದರ್ಭದಲ್ಲಿ ಶುರು ಆಗ್ತದೆ ಅದು ನಾನಾ ರೀತಿಯ ಸಂಕಟಗಳು. ಹೊಸ ಮನೆ ಆಗಿದ್ರೆ ಇಮಿಡಿಯೇಟಾಗಿ ಅದರ ಪ್ರಭಾವಗಳು ನೋಡ್ಬೋದು ನಾವು. ಹಳೆ ಮನೆ ಆಗಿದ್ರೆ ಈಗಾಗಲೇ ಇಲ್ಲಿ ವಾಸ ಮಾಡ್ತಕ್ಕಂಥ ಹಲವಾರು ಜನ ಅದರ ಪ್ರಭಾವಗೊಳಗಾಗಿರ್ತಾರೆ. ನಾವು ವಿಚಾರ ಮಾಡಬೇಕು, ಬಾಡಿಗೆ ಹೋಗ್ತಾ ಇದ್ದೀವಾ, ಈ ಮನೇಲಿ ಆರೋಗ್ಯವಾಗಿದ್ರಾ, ಈ ಮನೇಲಿ ದಷ್ಟಪುಷ್ಟವಾಗಿದ್ರಾ, ಈ ಮನೇಲಿ ದನ ಕನಕಾದಿಗಳು ಚೆನ್ನಾಗಿದ್ವಾ, ಈ ಮನೇಲಿ ಶುಭ ಕಾರ್ಯ ನಡೆದಿದ್ವಾ, ಇವೆಲ್ಲ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು. ಯಾರೋ ಬರ್ತಾರೆ, ಯಾರೋ ಕಾರ್ಯಕ್ರಮ ಹೋಗಿರ್ತಾರೆ, ಗ್ರಾಚಾರ ಕೆಟ್ಟಿದ್ರೆ ಅಲ್ಲೇ ಟೆಂಟ್ ಹಾಕ್ಬಿಟ್ಟಿರ್ತಾರೆ. ಅವ್ರು ಏನು ಮಾಡಿದ್ರು ಮನೆ ಆಯ್ಸಿದ್ದು ಬರೋಕ್ಕಾಗಲ್ಲ, ಯಾವ ಮನೇನೂ ಸಿಗಲ್ಲ. ಭಾಳಷ್ಟು ಮನೆಗಳು ಹುಡುಕ್ತಾರೆ, ಎಲ್ಲಿ ಹೋದ್ರೂ ಒಂದಲ್ಲ ಒಂದು ಪ್ರಾಬ್ಲಮ್ಗಳಿಂದ ಅವ್ರಿಗೆ ಕರೆಕ್ಟಾದ ಮನೆ ಸಿಗೋದಿಲ್ಲ. ಯಾಕಂದರೆ ಈ ಮನೆಯಲ್ಲಿ ವಾಸ ಮಾಡ್ತಕ್ಕಂತಹ ಈ ಪ್ರಾರಬ್ಧ ಕರ್ಮ ಅವ್ರನ್ನ ಗಟ್ಟಿಗೆ ಇಟ್ಕೊಂಡ್ಬಿಟ್ಟಿರ್ತದೆ. ಏನು ಮಾಡಿದ್ರು ಬಿಡಲ್ಲ, ಅನುಭವಿಸ್ಬೇಕು ಅದನ್ನು ಆ ಪರ್ಟಿಕ್ಯುಲರ್ ಟೈಮು. ಅದರಲ್ಲೂ ದಶಾಕಾಲದ ಸೂಟಬಲ್ ಆಗ್ತೇವೆ ಅಂತಂದರೆ ನೀವು ಏನು ಮಾಡಿದ್ರು ವರ್ಷಾನುಗಟ್ಟೆ ಈಚೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಮನೆ ಸಿಗಲ್ಲ, ಒಂದಿದ್ರೆ ಒಂದಿರಲ್ಲ, ಒಂದಿದ್ರೆ ಒಂದಿರಲ್ಲ. ಈ ರೀತಿ ಹಲವಾರು ಅನುಭವಗಳು ಇವತ್ತು ನಮ್ಮ ಜನಾಂಗಕ್ಕೆ ಆಗ್ತಿದೆ ಅಂತಂದರೆ ಈ ಪ್ರಭಾವಗಳ ದೋಷಗಳನ್ನು ನಾವು ಮೊದಲನೇ ಭಾಗದಲ್ಲಿ ಗುರುತಿಸಬೇಕು. ಅದರಲ್ಲಿ ಎರಡನೇದು ಶಲ್ಯ ದೋಷ. ಶಲ್ಯ ದೋಷ ಪ್ರಾಣಿಗಳದಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಮನುಷ್ಯನ ಮೂಳೆಗಳಾಗಿರ್ಬೋದು. ಅದಕ್ಕೆ ಎಷ್ಟೋ ಜನ ಸಮಾಧಿಗಳ ಮೇಲೆ ಮನೆ ಕಟ್ಟಿದ್ದಾರೆ ಅಂತಂದರೆ ಅದು ಅವರು ಪ್ರಾರಬ್ಧ ಕರ್ಮಗಳು ಅವ್ರು ಮಾಡ್ಕೊಂಡಿರ್ತಾರೆ. ಆದರೆ ನಾವು ನಿವೇಶನ ತಗೊಳ್ಳೋಕೆ ಹೋದಾಗ ಇದನ್ನು ನಾವು ಜ್ಞಾಪಕ ಇಟ್ಕೊಂಡು ಈ ಥರದ್ದು ಏನಾದರೂ ಇದೆಯಾ ಅಂತ ನೋಡಬೇಕು. ಇದನ್ನು ಹೇಗೆ ಕಂಡುಹಿಡಿಯುವ ಬಗ್ಗೆ ಏನಂತ ಭಾಳ ಜನ ಕೇಳ್ತಾರೆ. ಅದನ್ನು ಮುಂದಿನ ಸಂಚಿಕೆ ನಿಮ್ಗೆ ಹೇಳ್ಕೊಡ್ತೀನಿ, ಯಾವ ರೀತಿ ಕಂಡುಹಿಡಿದು, ನಿಮಗೆ ನೀವೇ ಯಾವ ರೀತಿ ಕಂಡುಹಿಡಿದು ಅಂತ ಹೇಳ್ಕೊಡ್ತೀನಿ. ಆದರೆ ನಾವು ನಾಲೆಡ್ಜನ್ನು ಬೆಳೆಸ್ಕೊಳ್ಬೇಕು. ನಾಲೆಡ್ಜನ್ನು ಬೆಳೆಸ್ಕೊಳ್ಳದೆ ಇವತ್ತು ಏನಾಗ್ತಿದೆ, ಮನೆಯಲ್ಲಿ ಹಲವಾರು ರೋಗ ರುಜಿನಗಳು, ಹಲವಾರು ತೊಂದರೆಗಳು ಆಗ್ತಾ ಇರ್ತದೆ. ಇವತ್ತು ಒಂದು ಮಾತ್ರೆ, ಟ್ಯಾಬ್ಲೆಟ್ಸ್, ಔಷಧಿ ಅಂದರೆ ಅದು ಯಾರು ಅಂತ ಎಷ್ಟು ಜನ ಗೊತ್ತಿಲ್ಲ. ಗೊತ್ತಿದೆಯಾ ಅದು ಯಾರು? ಔಷಧಿ ಮಾತ್ರೆಗಳಿಗೆ ಅಧಿಪತಿ ಆಗಿರ್ತಕ್ಕಂಥ ಯಾರು? ಮಂಗಳ. ನೋಡಿ, ಎಷ್ಟು ಜನ ಗೊತ್ತಿಲ್ಲ. ಮಂಗಳ ಅಂದರೆ ಏನು? ಯುದ್ಧ ಗ್ರಹ, ಟೆನ್ಷನ್, ಟಾರ್ಚರ್, ಹಿಂಸೆ, ನೆಮ್ಮದಿ ಹಾಳಾಗೋದು, ಶಸ್ತ್ರಚಿಕಿತ್ಸೆ, ಅಗ್ನಿ ಅವಘಡಗಳು, ಪೊಲೀಸ್ ಸ್ಟೇಷನ್, ಮಿಲಿಟರಿ, ಸೆಕ್ಯೂರಿಟಿ ಗಾರ್ಡ್ಸ್, ಇವೆಲ್ಲ ಬರ್ತದೆ. ಇದೆಲ್ಲ ನಾವು ಹೇಳಿದ್ವಿ DNA ಅಸ್ಟ್ರಾಲಜಿನಲ್ಲಿ ಈಗಾಗಲೇ ಮಾನವರಿಕೆ ಮಾಡಿಕೊಟ್ಟಿದ್ದೀವಿ. ಆದರೆ ಆ ಮಾತ್ರೆ ಔಷಧಿಗಳಿಗೆ ಅಧಿಪತಿಯಾಗಿರ್ತಕ್ಕಂಥವೇ ಮಂಗಳ. ಒಂದ್ಸರಿ ಮಂಗಳ ಬಂದು ಸೇರ್ಕೊಂಡಂದ್ರೆ ಅದು ತಗೋತಾನೇ ಇರಬೇಕು. ಅದಕ್ಕೆ ಹಿಂದಿನ ವಾರ ಹೇಳಿದ್ದೀನಿ, ಮಂಗಳವಾರ ಹಾಸ್ಪಿಟ್ಲಿಗೆ ಹೋಗಬೇಡಿ, ತುಂಬ ಸೀರಿಯಸ್ ಆದರೆ ಕೆಲವೊಂದು ಪರಿಹಾರಗಳು ಮಾಡ್ಕೊಂಡು ಹೋಗಿ, ಅಡ್ಮಿಟ್ ಆಗಬೇಡಿ, ಆಪರೇಷನ್ ಮಾಡಿಸ್ಕೋಬೇಡಿ, ಅವತ್ತು ಮಾತ್ರೆ ತಗೊಳ್ತಕ್ಕಂತಹ ಒಂದು ಪ್ರಾರಂಭ ದಿನವನ್ನು ಮಾಡಬೇಡಿ ಅಂತೇಳಿ. ಯಾಕಂದರೆ ಔಷಧ ತಗೊಳ್ಳೋದಕ್ಕೂ ಕೆಲವೊಂದು ಒಳ್ಳೆಯ ನಕ್ಷತ್ರಗಳಿದ್ದಾವೆ, ಅದನ್ನು ಸೇವನೆ ಮಾಡೋದಕ್ಕೂ ಒಳ್ಳೆಯ ನಕ್ಷತ್ರಗಳಿದ್ದಾವೆ. ಇವನ್ನೆಲ್ಲ ನಾವು ಪರಿಣಾಮಕಾರಿಯಾಗಿ ಫಾಲೋ ಅಪ್ ಮಾಡ್ತು ಅಂದರೆ ನಮಗೆ ಯಾವ ಆರೋಗ್ಯ ಸಮಸ್ಯೆ ಬರಲ್ಲ. ಅದು ಎಂಥದ್ದೇ ಘನಘೋರವಾದ ಕೆಟ್ಟ ಆರೋಗ್ಯ ಸ್ಥಿತಿ ಬಂದಿದ್ರು ಕೂಡ ನಾವು ಈ ವೈದಿಕ ಶಾಸ್ತ್ರದಲ್ಲಿ ಫಾಲೋ ಮಾಡ್ತಕ್ಕಂತಹ ನಕ್ಷತ್ರ ಪ್ರಭಾವಗಳು, ದಿನದ ಪ್ರಭಾವಗಳು, ತಿಥಿಯ ಪ್ರಭಾವಗಳ ಮುಖಾಂತರ ನಾವು ಔಷಧ ಸೇವನೆ ಮಾಡ್ಕೊಂಡ್ರೆ ನಮ್ಮ ಎಲ್ಲ ಬಾಧೆಗಳು ನಿವಾರಣೆ ಆಗ್ತದೆ. ಇದು ಸತ್ಯ, ಇವತ್ತಿಗೂ ಸತ್ಯ. ಎಂತೆಂಥ ಗುಡ್ಡ ಗಾಡು ಪುರಗಳಲ್ಲಿರ್ತಕ್ಕಂಥ, ಗ್ರಾಮದಲ್ಲಿರ್ತಕ್ಕಂಥ, ಅಲ್ಲಿರ್ತಕ್ಕಂಥ ಎಷ್ಟೆಷ್ಟೋ ಜನ 80-90 ವರ್ಷ ಇವತ್ತು ಟೈಗರ್ ಥರ ಇದ್ದಾರೆ, ಕುದುರೆಗಳ ಥರ ಇದ್ದಾರೆ. ಅವ್ರು ಯಾವ ಔಷಧಿಗಳು ತಗೊಳ್ಳಲ್ಲ, ಯಾವ ಮಾತ್ರೆ ತಗೊಳ್ಳಲ್ಲ. ಜಸ್ಟ್ ಕೆಲವೊಂದು ಗಿಡಮೂಲಿಕೆ ಮುಖಾಂತರ ಅವರ ಆರೋಗ್ಯವನ್ನು ಕಾಪಾಡಿಕೊಂಡು ಬಲಶಾಲಿಗಳಾಗಿದ್ದಾರೆ. ಯಾವ ಯಂಗ್ಸ್ಟರ್ಗಳು ಅವ್ರ ಮುಂದೆ ಏನೂ ಮಾಡಲಿಕ್ಕಾಗೋದಿಲ್ಲ. ಈ ಥರ ಒಂದು ಪರಿಸರ ಪರಿಸ್ಥಿತಿಗಳನ್ನು ನಾವು ನಿರ್ಣಯ ಮಾಡ್ಕೊಂಡಿದ್ದೇವೆ ಹೊರತು ಅದಾಗದು ಯಾವುದು ಬಂದಿದ್ದಲ್ಲ. ಕರ್ಮವನ್ನು ನೋಡ್ಕೊಂಡಿಲ್ಲ, ಆ ಕರ್ಮ ಪ್ರಕಾರವಾಗಿ ಬಂತು. ಆ ಕರ್ಮವನ್ನು ನೋಡ್ಕೊಂಡಿಲ್ಲ, ಈ ಕರ್ಮ ಆ ಕರ್ಮ ಎರಡೂ ಸೇರ್ಕೊಂಡು ದೊಡ್ಡ ಕರ್ಮವಾಗಿ ಎಮ್ಮರವಾಗಿ ಬೆಳೀತಾ ಇದೆ ಅಂತಂದರೆ
ಇವತ್ತು ನಾನಾ ರೀತಿಯಾದ ರೋಗ ಬಾಧೆಗಳನ್ನು ಅನುಭವಿಸ್ತಾ ಇದ್ದೀವಿ ಮನೆಯಲ್ಲಿ. ಇದು ಬೇಕಾ ನಮಗೆ? ಇದ್ರ ಇನ್ನೂ ಒಂದಿದೆ, ಕಟ್ಟಡವನ್ನು ಕಟ್ಟುವ ಸಂದರ್ಭದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳದ್ದು ಕೂಡ ಬಹಳಷ್ಟು ತೊಂದರೆಗಳಾಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ವಾಸಸ್ಥಾನದಲ್ಲಿ ಆಗ್ತಕ್ಕಂತಹ ಈ ಬದಲಾವಣೆಗಳನ್ನು ನಾವು ಗಮನಿಸದೇ ಇದ್ದಾಗ ಹಲವಾರು ರೀತಿಯಾಗಿರ್ತಕ್ಕಂಥ ರೋಗ ರುಜಿನಗಳನ್ನು ಅನುಭವಿಸಬೇಕಾಗ್ತದೆ. ಅದಕ್ಕೆ ಈ ಕಾರ್ಯಕ್ರಮ ನೋಡ್ತಾ ಇಂಥದ್ದೇನಾದ್ರೂ ಅನುಭವ ಆಗ್ತಿದ್ದು ಡಾಕ್ಟ್ರಿಂದ ಹೋದ್ರೆ ಏನು ಕಾಯಿಲೆ ಇಲ್ಲಮ್ಮ, ಎಲ್ಲ ಕರೆಕ್ಟಾಗಿದೆ ಅಂತ ಹೇಳ್ತಾರೆ. ಆ ಹೇಳ್ತಂದಾಗ ಯಾವುದಾದ್ರೂ ಒಂದು ಗ್ರಹ ದೋಷ ಇರಬೇಕು ಅಥವಾ ಭೂಮಿ ದೋಷ ಇರಬೇಕು. ಆ ಭೂಮಿ ದೋಷದಲ್ಲಿ ಇದು ಯಾವ್ದಾದ್ರು ನಾಗ ಸಂಬಂಧಪಟ್ಟ ದೋಷ ಇರಬೇಕು, ಇಲ್ಲಾಂದ್ರೆ ಶಲ್ಯ ದೋಷ ಇರಬೇಕು. ಇನ್ನೊಂದಷ್ಟು ದೋಷಗಳಿದಾವೆ. ಅದನ್ನ ನಾಳಿನ ಕಾರ್ಯಕ್ರಮ ಹೇಳ್ಕೊಡ್ತೀನಿ, ವೇಟ್ ಮಾಡ್ತಾರೆ.